ನಮಸ್ಕಾರ. ಇವತ್ತು ಮುಂದಿರೋದೊಂದು ಸೈಕಲ್ ಸವಾರಿಯ ಕಥೆ. ಆದ್ರೆ ನಿಲ್ಲಿ, ಇದು ಕೇವಲ ಗೇರು ಪೆಡಲ್ ಬೆವರಿನ ಕಥೆ ಅಷ್ಟೇ ಅಲ್ಲ. ನಮ್ಮ ಕೇಳುಗರಿಗೆ ಗೊತ್ತು, ನಾವಿಲ್ಲಿ ಕಥೆಗಿಂತ ಕಥೆಯ ಹಿಂದಿರೋ ಒಳನೋಟವನ್ನ ಹುಡುಕ್ತೀವಿ. ಈ ಮೂಲ ನಮ್ಮನ್ನು ಬೆಂಗಳೂರಿನ ರಸ್ತೆಗಳಿಂದ ನಮ್ಮ ಮನಸ್ಸಿನೊಳಗಿನ ಗಲಿಗಳಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಾವೇ ನಮ್ಗೋಸ್ಕರ ಕಟ್ಕೊಂಡಿರೋ ಗೋಡೆಗಳನ್ನ, ಆ ಗೋಡೆಗಳನ್ನ ಹೇಗೆ ಹತ್ತಿ ದಾಟಿ ಒಡೆದು ಹಾಕ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೌದು, ಈ ಚರ್ಚೆಯ ಅಡಿಪಾಯವೇ ಈ ಪ್ರಶ್ನೆ. ನಮ್ಮ ದೈಹಿಕ ಮಿತಿಗಳು ನಿಜವಾಗಿಯೂ ದೈಹಿಕವೇ, ಅಥವಾ ಅವು ನಮ್ಮ ಮಾನಸಿಕ ಭಯಗಳ? ನಮ್ಮ ಮುಂದೆ ಒಬ್ಬ ಸೈಕ್ಲಿಸ್ಟ್ನ ಅನುಭವ ಇದೆ. ಈ ಒಂದು ಸವಾರಿಯ ಮೂಲಕ ಕಂಫರ್ಟ್ ಝೋನ್ ಅಥವಾ ಆರಾಮ ವಲಯ ಅನ್ನೋದು ಕೇವಲ ಒಂದು ಪದವಲ್ಲ, ಅದೊಂದು ನಿಜವಾದ ಸ್ಪರ್ಶಿಸಬಹುದಾದ ಗಡಿ ಅನ್ನೋದನ್ನು ನೋಡೋಣ. ಮತ್ತು ಆ ಗಡಿಯನ್ನ ದಾಟಿದಾಗ ಏನಾಗುತ್ತೆ ಅದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಪಯಣ ಶುರು ಮಾಡೋಣ. ಲೇಖಕರು ಕಥೆಯನ್ನ ಶುರು ಮಾಡೋದೇ ಒಂದು ಒಳತೋಟಿಯಿಂದ. ಅವರಿಗೆ ಸೈಕ್ಲಿಂಗ್ ಮೇಲಿನ ಆಸಕ್ತಿ ಏನೂ ಹೋಗಿಲ್ಲ, ಆದ್ರೆ ಒಳಗಿನಿಂದ ಏನೋ ಒಂದು ತಡೆತಿದೆ ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಆ ಏನೋ ಒಂದು ಅನ್ನೋದಕ್ಕೆ ಅವರು ಒಂದು ಅದ್ಭುತವಾದ ರೂಪಕ ಕೊಡ್ತಾರೆ: ಬೆಂಗಳೂರಿನ ಭೌಗೋಳಿಕತೆ. ಹೌದು, ಅವ್ರು ಹೇಳೋ ಹಾಗೆ ಬೆಂಗಳೂರಿನ ಭೂಗೋಳ ವಿಚಿತ್ರವಾಗಿದೆ. ನಗರದಿಂದ ಹೊರಗಡೆ ಹೋಗೋದು ಸುಲಭ, ಯಾಕಂದ್ರೆ ಅದು ಹೆಚ್ಚಾಗಿ ಇಳಿಜಾರು. ಆದ್ರೆ ವಾಪಸ್ ಬರೋದು ಮಾತ್ರ ಯಾವಾಗ್ಲೂ ಹತ್ತುವ ದಾರಿ. ಎಕ್ಸಾಕ್ಟ್ಲಿ. ಆ ವಾಪಸ್ ಬರೋ ದಾರಿಯ ಕಷ್ಟದ ಯೋಜನೆಯೇ ಅವರನ್ನ ಹೆಚ್ಚು ದೂರ ಹೋಗೋದಂತೆ ಹಿಡಿದಿಟ್ಕೊಂಡಿತ್ತು. ಈ ಹತ್ತುವ ದಾರಿಯ ಭಯ ಅನ್ನೋದೇ ಇಡೀ ಚರ್ಚೆಯೇ ಕೇಂದ್ರಬಿಂದು ಅಲ್ವಾ? ಇದು ಕೇವಲ ಸೈಕ್ಲಿಂಗ್ಗೆ ಸೀಮಿತವಲ್ಲ. ಹೇಗೆಂದ್ರೆ, ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡೋದು, ಹೊಸ ಸಂಬಂಧಕ್ಕೆ ಕಾಲಿಡೋದು, ಅಥವಾ ಒಂದು ಹೊಸ ಸ್ಕಿಲ್ ಕಲಿಯೋದು. ಶುರು ಮಾಡೋದು ಯಾವಾಗ್ಲೂ ಸುಲಭ, ಯಾಕಂದ್ರೆ ಅಲ್ಲಿ ಉತ್ಸಾಹ ಇರುತ್ತೆ, ಹೊಸತನವಿರುತ್ತೆ. ಆದ್ರೆ ಅದನ್ನ ಪೂರ್ಣಗೊಳಿಸೋದು, ಆ ಹತ್ತುವ ದಾರಿಯನ್ನ ಏರೋದಿದೆಯಲ್ಲ, ಆ ಯೋಚನೆಯೇ ನಮ್ಮ ಅರ್ಧಶಕ್ತಿಯನ್ನ ಕುಗ್ಗಿಸ್ಬಿಡುತ್ತೆ. ಲೇಖಕರ ಮನಸ್ಸಿನಲ್ಲಿದ್ದ ತಡೆಗೋಡೆ ಇದೆ. ಅದನ್ನೇ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಆ ಯೋಚನೆ ಒಂದೇ ನನ್ನನ್ನು ಹೆಚ್ಚು ದೂರ ಹೋಗದಂತೆ ತಡೆಯುತ್ತಿತ್ತು ಅಂತ. ಸರಿ, ಆ ದಿನ ಅವರು ಆ ತಡೆಗೋಡೆಯನ್ನೇ ಎದುರಿಸಲು ನಿರ್ಧರಿಸ್ತಾರೆ. ಸವಾರಿ ಶುರು ಮಾಡ್ತಾರೆ. ಮೊದಲ 4-5 ಕಿಲೋಮೀಟರ್ ಅವ್ರಿಗೆ ನರಕದಂತೆ ಇತ್ತು ಅಂತ ಬರೀತಾರೆ. ಉಸಿರುಗಟ್ಟಿದ ಅನುಭವ, ಸ್ವಲ್ಪ ತಲೆ ತಿರುಗಿದ ಹಾಗೆ. ಇದನ್ನ ಓದಿದ್ದಾಗ ನನಗೆ ಅನ್ಸಿದ್ದು, ಇದು ಕೇವಲ ದೈಹಿಕ ಪ್ರತಿರೋಧವೇ ಅಥವಾ ಆ ಹಿಂದಿರುಗುವ ಭಯವೇ ಈ ರೀತಿ ದೈಹಿಕವಾಗಿ ಕಾಣಿಸ್ಕೊಳ್ತಾ ಇತ್ತಾ? ನಿಮ್ಗೇನನ್ಸುತ್ತೆ? ಖಂಡಿತ ಖಂಡಿತ ಇದು ಕೇವಲ ದೈಹಿಕ ಅಂತ ಹೇಳೋಕ್ಕಾಗಲ್ಲ. ನಾನು ಇದನ್ನ ಪ್ರತಿರೋಧ ಅನ್ನೋದಕ್ಕಿಂತ ನಮ್ಮ ದೇಹ ಮತ್ತು ಮನಸ್ಸು ನಡೆಸುವ ಒಂದು ಪರಿಶೀಲನೆ, ಒಂದು ಕ್ಯಾಲಿಬ್ರೇಷನ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ಪರಿಶೀಲನೆ? ಹೌದು. ನಮ್ಮ ಸಿಸ್ಟಮ್ ನಮ್ಮನ್ನೇ ಕೇಳ್ತಾ ಇರುತ್ತೆ, ಆರ್ ಯು ಸೀರಿಯಸ್ ಅಬೌಟ್ ದಿಸ್? ನಿಜವಾಗ್ಲೂ ಈ ಕಷ್ಟವನ್ನ ಎದುರಿಸೋಕೆ ಸಿದ್ಧ ಇದೆಯಾ ಅಂತ. ಆ ಮೊದಲ 5 ಕಿಲೋಮೀಟರ್ ಅದು ಆ ಪ್ರಶ್ನೆಗೆ ಉತ್ತರ ಕೊಡುವ ಒಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಪಾಸಾದ್ರೆ ಮಾತ್ರ ಮುಂದಿನ ಹಂತಕ್ಕೆ ಹೋಗೋಕ್ ಸಾಧ್ಯ. ವಾಹ್, ಪ್ರತಿರೋಧ ಅಲ್ಲ, ಪರಿಶೀಲನೆ. ಇದು ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸತ್ತೆ. ಸರಿ, ಅವರು ಆ ಪರಿಶೀಲನೆಯಲ್ಲಿ ಪಾಸಾದ್ರು. ಕನಕಪುರ ರಸ್ತೆ ತಲುಪಿದ ಮೇಲೆ ಸವಾರಿ ಸ್ವಲ್ಪ ಸುಲಭವಾಯಿತು. ಆದ್ರೆ ಇಲ್ಲೊಂದು ದೊಡ್ಡ ತಿರುವು ಸಿಗುತ್ತೆ. ಸಾಮಾನ್ಯವಾಗಿ ಅವರು ಕಗ್ಗಲೀಪುರ ಅನ್ನೋ ಜಾಗದಲ್ಲಿ ವಾಪಸ್ಸಾಗ್ತಿದ್ರು. ಅದು ಅವರ ಸೇಫ್ ಜಾಗ, ಅವರ ಆರಾಮ ವಲಯದ ಬಾರ್ಡರ್. ಆದ್ರೆ ಈ ಸಾರಿ ಅವರು ಆ ಗಡಿಯನ್ನ ದಾಟಿ ಮುಂದೆ ಹೋಗೋಕೆ ನಿರ್ಧರಿಸ್ತಾರೆ. ಇಲ್ಲಿಂದಲೇ ನಿಜವಾದ ಮಾನಸಿಕ ಆಟ ಶುರುವಾಗೋದು. ಅವರ ಹೊಸ ಗುರಿ ಎಡಿಫೈ ಸ್ಕೂಲ್ ಹತ್ರ ಇರೋ ಒಂದು ಹನುಮಾನ್ ದೇವಸ್ಥಾನ. ಇಲ್ಲಿ ಒಂದು ಚಿಕ್ಕ ಆದ್ರೆ ಬಹಳ ಮುಖ್ಯವಾದ ವಿವರ ಇದೆ. ಅಂದು ಶನಿವಾರ, ಹನುಮಂತನ ದಿನ. ಓ ಹೌದು. ಇದು ಕಾಕತಾಳೀಯ ಇರ್ಬೋದು, ಆದ್ರೆ ಅವರ ನಿರ್ಧಾರಕ್ಕೆ ಇದು ಒಂದು ಸಾಂಕೇತಿಕ ಬಲವನ್ನ ಕೊಡುತ್ತೆ. ತಮ್ಮ ದೈಹಿಕ ಮಿತಿಯನ್ನ ಮೀರೋಕೆ ಹೊರಟಾಗ ಅದಕ್ಕೊಂದು ಆಧ್ಯಾತ್ಮಿಕ ಸ್ಪರ್ಶ ಸಿಕ್ಕ ಹಾಗೆ. ಮನಸ್ಸಿಗೆ ಬೇಕಾಗಿದ್ದ ಒಂದು ಸಣ್ಣ ಧೈರ್ಯದ ಕಿಡಿ ಆ ಯೋಚನೆಯಿಂದ ಸಿಕ್ಕಿರ್ಬೋದು. ಹೌದು. ಆದ್ರೆ ಇಲ್ಲಿ ನೋಡಿ, ಅವರು ದೇವಸ್ಥಾನ ತಲುಪಿದಾಗ ಅವರ ಸ್ಟ್ರಾವಾ ಆಪ್ 17.6 ಕಿಲೋಮೀಟರ್ ತೋರಿಸುತ್ತೆ. ಹೆಚ್ಚಿನವರು ಅಬ್ಬಾ, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂದೆ ಅಂತ ಖುಷಿಯಿಂದ ವಾಪಸ್ ಹೋಗ್ತಾರೆ. ಆದ್ರೆ ಇವರ ಮನಸ್ಸಲ್ಲಿ ಆಗ ಒಂದು ಹೊಸ ಯೋಚನೆ ಹುಟ್ಟುತ್ತೆ. ಇನ್ನೂ ಸ್ವಲ್ಪ ದೂರ ಹೋದ್ರೆ ಒಂದು ಅಚ್ಚುಕಟ್ಟಾದ 40 ಕಿಲೋಮೀಟರ್ ರೌಂಡ್ ಟ್ರಿಪ್ ಆಗುತ್ತೆ ಅಂತ. ಈ ಹಠಾತ್ ಮಹತ್ವಾಕಾಂಕ್ಷೆ ಎಲ್ಲಿಂದ ಬರುತ್ತೆ? ಇದಕ್ಕೆ ಕಾರಣ ನಮ್ಮ ಮೆದುಳಿನ ವೈರಿಂಗ್. ಕಗ್ಗಲೀಪುರ ದಾಟಿದ್ದು ಒಂದು ಸಣ್ಣ ಗೆಲುವು, ದೇವಸ್ಥಾನ ತಲುಪಿದ್ದು ಇನ್ನೊಂದು ಗೆಲುವು.
ಪ್ರತಿಯೊಂದು ಸಣ್ಣ ಗೆಲುವು ನಮ್ಮ ಮೆದುಳಿನಲ್ಲಿ ಡೋಪಾಮೈನ್ ಅನ್ನೋ ರಾಸಾಯನಿಕವನ್ನ ಬಿಡುಗಡೆ ಮಾಡುತ್ತೆ. ಅದು ನಮಗೆ ಖುಷಿ, ಸಮಾಧಾನ ಕೊಡುತ್ತೆ. ಆ ಅನುಭವಕ್ಕೋಸ್ಕರ ನಮ್ಮ ಮೆದುಳು ಇನ್ನಷ್ಟು ದೊಡ್ಡ ಸವಾಲನ್ನ ಹುಡುಕುತ್ತೆ. ಓ, ಇದೊಂದು ಸಕಾರಾತ್ಮಕ ಚಕ್ರದ ಹಾಗೆ. ಹೌದು. 17.6 ಕಿಲೋಮೀಟರ್ನಲ್ಲಿ ಸಿಕ್ಕ ಗೆಲುವಿನ ಕೈಫ್ ಅವರನ್ನ 40 ಕಿಲೋಮೀಟರ್ ಗುರಿಯತ್ತ ತಳ್ಳುತ್ತೆ. ಮೊದಲು ಮಾನಸಿಕ ಗೋಡೆಯನ್ನ ಒಡೆಯೋದು ಉದ್ದೇಶವಾಗಿತ್ತು. ಈಗ ಅದೊಂದು ಸ್ಪಷ್ಟವಾದ, ಅಳತೆ ಮಾಡಬಹುದಾದ ಗುರಿಯಾಗಿ ಬದಲಾಯಿತು. ಇದು ತುಂಬಾ ಇಂಟ್ರೆಸ್ಟಿಂಗ್. ಆ 40 ಕಿಲೋಮೀಟರ್ ಗುರಿಯ ಯೋಚನೆಯೇ ಅವರನ್ನು 23 ಕಿಲೋಮೀಟರ್ವರೆಗೆ ತಳ್ಳುಕೊಂಡು ಹೋಗುತ್ತೆ. ಅಲ್ಲಿಗೆ ತಲುಪಿದಾಗ ಅವರ ಮನಸ್ಸಲ್ಲಿ ಮತ್ತೊಂದು ಇನ್ನೂ ದೊಡ್ಡ ಯೋಚನೆ. ಯಾಕೆ 40? ಒಂದು ರೌಂಡ್ ಫಿಗರ್, ಒಂದು 50 ಕಿಲೋಮೀಟರ್ ಗುರಿ ಇಟ್ಕೊಂಡ್ರೆ ಹೇಗಿರುತ್ತೆ ಅಂತ. ಅದಕ್ಕೋಸ್ಕರ ಅವರು 25 ಕಿಲೋಮೀಟರ್ವರೆಗೆ ಹೋಗಿ ಅಲ್ಲಿಂದ ವಾಪಸ್ಸಾಗೋಕೆ ನಿರ್ಧರಿಸ್ತಾರೆ. ಅಂದ್ರೆ ಅವರ ಆರಾಮ ವಲಯದ ಗಡಿ ಕಗ್ಗಲಿಪುರದಿಂದ 25 ಕಿಲೋಮೀಟರ್ವರೆಗೆ ವಿಸ್ತರಿಸಿತ್ತು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಆ 17.6, 23, 25 ಅನ್ನೋದು ಕೇವಲ ಅಂಕಿಗಳಲ್ಲ. ಅವು ಅವರ ಮನಸ್ಸಿನಲ್ಲಿದ್ದ ಮಿತಿಗಳು ಒಂದೊಂದಾಗಿ ಕಳಚಿ ಬೀಳ್ತಾ ಇರೋದರ ಸಂಕೇತಗಳು. ಪ್ರತಿಯೊಂದು ಹೊಸ ಗುರಿಯೊಂದಿಗೆ ಅವರ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇತ್ತು ಮತ್ತು ಹಿಂದಿರುಗುವ ದಾರಿಯ ಭಯ ಅನ್ನೋದು ತಾತ್ಕಾಲಿಕವಾಗಿ ಮರೆತು ಹೋಗಿತ್ತು. ಹೊರಡುವಾಗಿನ ಉತ್ಸಾಹ, ಗೆಲುವಿನ ಓಟದಲ್ಲಿ ಎಲ್ಲವೂ ಸುಲಭವಾಗಿ ಕಾಣಿಸುತ್ತಿತ್ತು. ಆದ್ರೆ ಕತೆ ಎಲ್ಲಿಗೆ ಮುಗಿಯಲ್ಲ. ಖಂಡಿತ. ಯಾಕಂದ್ರೆ ನಾವು ಮೊದಲೇ ಮಾತಾಡಿದ ಹಾಗೆ ನಿಜವಾದ ಸವಾಲಿರೋದು ಹತ್ತುವ ದಾರಿಯಲ್ಲಿ, ಅಂದ್ರೆ ವಾಪಸ್ ಬರುವಾಗ. ಈ ಸವಾರಿಯ ಅತ್ಯಂತ ಕಷ್ಟದ ಭಾಗ ಶುರುವಾಗಿದ್ದೇ ಇಲ್ಲಿಂದ. ಇಲ್ಲಿ ಒಂದು ವಿಷಯ ಹೇಳಲೇಬೇಕು. ಬರೀ 1 ಕಪ್ ಚಾ ಕುಡಿದು 50 ಕಿಲೋಮೀಟರ್ ಸೈಕ್ಲಿಂಗ್ ಹೊರಟ ಧೈರ್ಯಕ್ಕೆ ಒಂದು ಸಲಾಂ. ನನಗೆ ಆಫೀಸಿಗೆ ಹೋಗೋಕ್ಕೂ ಅಷ್ಟು ಸಾಕಾಗಲ್ಲ. ನಿಜ. ಆ ನಿರ್ಧಾರದ ಪರಿಣಾಮ ವಾಪಸ್ ಬರುವಾಗ ಕಾಣಿಸುತ್ತೆ. ಶಕ್ತಿ ಕಡಿಮೆ ಆದಾಗ ದಾರಿಯಲ್ಲಿ ಒಂದು ಬಾಳೆಹಣ್ಣು, ಆಮೇಲೆ ತಿರುಳಿರುವ 2 ಎಳನೀರು, ಕೊನೆಗೆ ಒಂದು ಗ್ಲಾಸ್ ಕಬ್ಬಿನ ಹಾಲು. ಹೀಗೆ ದೇಹಕ್ಕೆ ಇಂಧನ ತುಂಬಿಸ್ತಾ ಇದ್ರು. ಈ ವಿವರಗಳು ಕಥೆಗೆ ಒಂದು ವಾಸ್ತವಿಕತೆ ಕೊಡುತ್ತೆ. ಇದು ಕೇವಲ ಮಾನಸಿಕ ಯುದ್ಧ ಅಲ್ಲ, ಇದು 100% ದೈಹಿಕ ಯುದ್ಧ ಕೂಡ ಹೌದು ಅನ್ನೋದನ್ನ ನಮಗೆ ನೆನಪಿಸುತ್ತೆ. ಹೌದು. ಮತ್ತು ಆ ಯುದ್ಧದ ಕ್ಲೈಮ್ಯಾಕ್ಸ್ ಬರೋದು ಮನೆಗೆ ಇನ್ನು ಕೇವಲ 2 ಕಿಲೋಮೀಟರ್ ಇರುವಾಗ. ಅಷ್ಟು ದೂರ ಬಂದಿದ್ದಾಯ್ತು, ಗುರಿ ಕಣ್ಣು ಮುಂದಿದೆ. ಆದ್ರೆ ಇದ್ದಕ್ಕಿದ್ದಂತೆ ಅವರ ತೊಡೆಗಳಲ್ಲಿ ತೀವ್ರವಾದ ಸೆಳೆತ, ಕ್ರಾಂಪ್ಸ್ ಶುರುವಾಗುತ್ತೆ. ಪೆಡಲ್ ತುಳಿಯಕ್ಕೂ ಆಗದಷ್ಟು ನೋವು. ಇಡೀ 50 ಕಿಲೋಮೀಟರ್ ಪಯಣದ ಯಶಸ್ಸು ಆ ಕೊನೆಯ 2 ಕಿಲೋಮೀಟರ್ನಲ್ಲಿ ಅನುಮಾನಕ್ಕೆ ಸಿಲುಕುತ್ತೆ. ಆ ಕ್ಷಣದ ಹತಾಶೆಯನ್ನು ಊಹಿಸ್ಕೊಳ್ಳಿ. ಮನಸ್ಸು ನಾನು ಮಾಡಬಲ್ಲೆ ಅಂತ ಹೇಳಿದ್ರೂ ದೇಹ ನನ್ನಿಂದ ಸಾಧ್ಯವಿಲ್ಲ ಅಂತ ಪ್ರತಿರೋಧ ತೋರ್ತಿತ್ತು. ಈ ಎರಡರ ನಡುವಿನ ಸಂಘರ್ಷವೇ ಆರಾಮ ವಲಯವನ್ನ ದಾಟಿದಾಗ ಸಿಗೋ ನಿಜವಾದ ಅನುಭವ. ಹೊರಡುವಾಗ ಇದ್ದಿದ್ದು ಕೇವಲ ಕಾಲ್ಪನಿಕ ಭಯ, ಆದರೆ ವಾಪಸ್ ಬರುವಾಗ ಆ ಭಯ ನಿಜವಾದ ಚುಚ್ಚುವ ದೈಹಿಕ ನೋವಾಗಿ ಬದಲಾಗಿತ್ತು. ಆಗಲೇ ಅವರಿಗೆ ತಾವು ಮಾಡಿದ ಒಂದು ದೊಡ್ಡ ತಪ್ಪು ಅರಿವಾಗುತ್ತೆ. ಓ, ಅದೇನು? ಅವರು ಇಡೀ ದಾರಿಯಲ್ಲಿ ಎಳನೀರು, ಕಬ್ಬಿನ ಹಾಲು ಕುಡಿದಿದ್ರು, ಆದರೆ ಒಂದು ತೊಟ್ಟು ಶುದ್ಧ ನೀರನ್ನೇ ಕುಡಿದಿರಲಿಲ್ಲ. ನಿರ್ಜಲೀಕರಣದಿಂದ, ಡಿಹೈಡ್ರೇಷನ್ನಿಂದ ಆ ಸೆಳೆತ ಬಂದಿತ್ತು. ಅಯ್ಯೋ. ತಕ್ಷಣ ಪಕ್ಕದ ಅಂಗಡಿಯಲ್ಲಿ 1 ಲೀಟರ್ ಬಾಟಲ್ ತಗೊಂಡು ಅರ್ಧ ಲೀಟರ್ ನೀರು ಕುಡಿತಾರೆ. ಕೆಲವೇ ನಿಮಿಷಗಳಲ್ಲಿ ಆ ಸೆಳೆತ ಮಾಯವಾಗಿ ಅವರು ಆ ಕೊನೆಯ 2 ಕಿಲೋಮೀಟರ್ ಪೂರ್ಣಗೊಳಿಸಿ ಮನೆ ಸೇರ್ತಾರೆ. ಇದು ಇಡೀ ಕಥೆಯ ಅತ್ಯಂತ ಶಕ್ತಿಯುತವಾದ ಒಳನೋಟ. 50 ಕಿಲೋಮೀಟರ್ನ ದೈಹಿಕ ಮತ್ತು ಮಾನಸಿಕ ಹೋರಾಟಕ್ಕೆ ಪರಿಹಾರವಾಗಿದ್ದು ಅತ್ಯಂತ ಸರಳವಾದ, ಮೂಲಭೂತವಾದ ಅರ್ಧ ಲೀಟರ್ ನೀರು. ಹೌದು ಹೌದು. ಇದು ನಮ್ಗೆಲ್ರಿಗೂ ಒಂದು ದೊಡ್ಡ ಪಾಠ. ನಾವು ಜೀವನದಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಸಮಸ್ಯೆಗಳಲ್ಲಿ ಸಿಕ್ಕಿಹಾಕೊಂಡಾಗ ಅದಕ್ಕೆ ಪರಿಹಾರ ಹುಡುಕ್ತಾ ಎಲ್ಲೆಲ್ಲೋ ಹೋಗ್ತೀವಿ. ಹೊಸ ಸ್ಟ್ರಾಟಜಿ, ಹೊಸ ಟೆಕ್ನೀಕ್ ಅಂತ ತಲೆ ಕೆಡಿಸ್ಕೊಳ್ತೀವಿ. ಹೌದು. ಉದಾಹರಣೆಗೆ, ನಮ್ಮ ಕೆರಿಯರ್ನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಸಿಕ್ಕಿ ಹಾಕೊಂಡಾಗ ಬಹುಶಃ ನಮ್ಗೆ ಬೇಕಾಗಿರೋದು ಇನ್ನೊಂದು ಮೀಟಿಂಗ್ ಅಥವಾ ಹೊಸ ಸಾಫ್ಟ್ವೇರ್ ಅಲ್ಲ, ಬದಲಿಗೆ ಒಂದು ಒಳ್ಳೆಯ ರಾತ್ರಿಯ ನಿದ್ದೆ ಇರಬಹುದೇ. ಎಕ್ಸಾಕ್ಟ್ಲಿ. ಅಥವಾ ಒಂದು ಸಂಬಂಧದಲ್ಲಿ ಬಿಕ್ಕಟ್ಟು ಉಂಟಾದಾಗ ಅದಕ್ಕೆ ಪರಿಹಾರ ಕೌನ್ಸಿಲಿಂಗ್ ಅಲ್ಲ, ಬದಲಿಗೆ ಇಬ್ರೂ ಸೇರಿ ಒಂದು ಹೊತ್ತು ಶಾಂತವಾಗಿ ಊಟ ಮಾಡೋದಿರಬಹುದೇ. ಎಕ್ಸಾಕ್ಟ್ಲಿ. ನಾವು ನಮ್ಮ ಸಮಸ್ಯೆಗಳಿಗೆ ಉತ್ತರ ಹುಡುಕೋ ಭರದಲ್ಲಿ ನಮ್ಮ ಮೂಲಭೂತ ಅಗತ್ಯಗಳನ್ನೇ ಮರೆತುಬಿಡ್ತೀವಿ. ದೈಹಿಕ ಬಳಲಿಕೆಗೆ ಹೇಗೆ ಶಕ್ತಿ ಮತ್ತು ನೀರು ಬೇಕೋ, ಹಾಗೆ ಮಾನಸಿಕ ಬಳಲಿಕೆಗೆ ಸಾಕಷ್ಟು ನಿದ್ದೆ, ಸರಿಯಾದ ಆಹಾರ ಮತ್ತು ಸ್ವಲ್ಪ ವಿರಾಮ ಬೇಕಾಗತ್ತೆ. ಲೇಖಕರಿಗೆ ಆ ಕಾಲಿನ ಸೆಳೆತ ಒಂದು ಎಚ್ಚರಿಕೆಯ ಘಂಟೆಯಾಗಿತ್ತು. ಹೇ, ಯು ಆರ್ ಇಗ್ನೋರಿಂಗ್ ದ ಬೇಸಿಕ್ಸ್ ಅಂತ ಅವರ ದೇಹವೇ ಅವರಿಗೆ ಹೇಳ್ತಾ ಇತ್ತು. ಹಾಗಾದ್ರೆ
ಈ ಇಡೀ ಅನುಭವದಿಂದ ಲೇಖಕರು ಕಂಡುಕೊಂಡ ಸಾರಾಂಶ ಏನು? ಅವರು ಸವಾರಿ ಮಾಡುವಾಗ ಈ ಅನುಭವದ ಬಗ್ಗೆ ಬರೆಯಬಹುದಾದ ಲೇಖನದ ಶೀರ್ಷಿಕೆಗಳ ಬಗ್ಗೆ ಯೋಚಿಸ್ತಾ ಇದ್ರು ಅಂತ ಮೂಲದಲ್ಲಿ ಉಲ್ಲೇಖವಿದೆ. ಅವರಿಗೆ ಹೊಳೆದ ಒಂದು ಶೀರ್ಷಿಕೆ ಪ್ಲೀಸ್ ಡೋಂಟ್ ಮೈಂಡ್, ಅಂದ್ರೆ ದಯವಿಟ್ಟು ಮನಸ್ಸಿಗೆ ಹಚ್ಚಿಕೊಳ್ಬೇಡಿ ಅಂತ. ಇದರ ಆಶಯ ಸ್ಪಷ್ಟ. ನಮ್ಮ ಮನಸ್ಸೇ ನಮ್ಮ ದೊಡ್ಡ ಶತ್ರು, ಅದು ನಮ್ಮನ್ನ ಒಂದು ಗೂಡಿನಲ್ಲಿ ಕೂಡಿ ಹಾಕುತ್ತೆ ಅಂತ. ಹೌದು, ಅದೊಂದು ವ್ಯಾಖ್ಯಾನ. ಇದನ್ನ ಇನ್ನೂ ದೊಡ್ಡ ದೃಷ್ಟಿಕೋನದಿಂದ ನೋಡಿದರೆ ಈ ಇಡೀ ಅನುಭವ ಸ್ವಯಂ ಹೇರಿಕೊಂಡ ಮಿತಿಗಳನ್ನ ಎದುರಿಸೋ ಒಂದು ಅಧ್ಯಯನ. ಬೆಂಗಳೂರಿನ ಹತ್ತುವ ದಾರಿ, ಕಗ್ಗಲೀಪುರದ ಮಾನಸಿಕ ಗಡಿ, ಉಸಿರುಗಟ್ಟುವಿಕೆ, ಕಾಲಿನ ಸೆಳೆತ ಮತ್ತು ಕೊನೆಗೆ ನೀರಿನ ಬಾಟ್ಲಿ ಇವೆಲ್ಲವೂ ಸೇರಿ ಮಾನಸಿಕ ಅಡೆತಡೆಯನ್ನೋ ದೊಡ್ಡ ಅಮೂರ್ತ ಪರಿಕಲ್ಪನೆಯನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಮಾಡ್ತವೆ. ಹಾಗಾದ್ರೆ ಈ ಚರ್ಚೆಯಿಂದ ನಮ್ಮ ಕೇಳುಗರು ಜೊತೆಗೆ ತೆಗೆದುಕೊಂಡು ಹೋಗಬಹುದಾದ ಪ್ರಮುಖ ಅಂಶಗಳು ಯಾವುವು? ಮೊದಲನೆಯದಾಗಿ, ನಮ್ಮ ಮಾನಸಿಕ ಭಯಗಳು ಉಸಿರುಗಟ್ಟುವಿಕೆ, ಬಳಲಿಕೆಯಂತಹ ದೈಹಿಕ ರೂಪದಲ್ಲಿ ವ್ಯಕ್ತವಾಗಬಹುದು. ನಮ್ಮ ಆ ಪರಿಶೀಲನಾ ಹಂತವನ್ನ ದಾಟೋದು ಬಹಳ ಮುಖ್ಯ. ಎರಡನೇದಾಗಿ, ಸಣ್ಣ ಸಣ್ಣ ಗೆಲುವುಗಳ ಶಕ್ತಿ. ಕಗ್ಗಲೀಪುರ ದಾಟಿದ್ದು 50 ಕಿಲೋಮೀಟರ್ ಗುರಿಗೆ ದಾರಿ ಮಾಡಿಕೊಟ್ಟ ಹಾಗೆ ದೊಡ್ಡ ಗುರಿಗಳನ್ನು ತಲುಪೋಕೆ ಸಣ್ಣ ಸಣ್ಣ ಮೆಟ್ಲುಗಳನ್ನು ಹತ್ತೋದು ಬಹಳ ಪರಿಣಾಮಕಾರಿ. ಮತ್ತು ಮೂರನೆಯದು, ಬಹುಶಃ ಅತಿಮುಖ್ಯವಾದದ್ದು, ಸವಾಲಿನ ಹಿಂತಿರುಗುವ ದಾರಿಗೆ ಸಿದ್ಧತೆ. ಹೊರಡುವಾಗಿನ ಉತ್ಸಾಹ ಮಾತ್ರ ಸಾಕಾಗಲ್ಲ, ಪಯಣವನ್ನು ಪೂರ್ಣಗೊಳಿಸೋಕೆ ಬೇಕಾದ ಶಕ್ತಿ, ಸಂಪನ್ಮೂಲ, ಅದು ನೀರಾಗಿರ್ಬೋದು ಅಥವಾ ಮಾನಸಿಕ ಸ್ಥೈರ್ಯವಾಗಿರ್ಬೋದು, ಎಲ್ಲವನ್ನೂ ಯೋಚಿಸ್ಕೋಬೇಕು. ನಿಜ. ಇದು ಕೇವಲ ಸೈಕ್ಲಿಂಗಿಗಲ್ಲ, ಜೀವನದ ಪ್ರತಿಯೊಂದು ಸವಾಲಿಗೂ ಅನ್ವಯಿಸುತ್ತೆ. ಅಂತಿಮವಾಗಿ, ಕೇಳುಗರ ಚಿಂತನೆಗೆ ಒಂದು ಯೋಚನೆ. ಈ ಮೂಲವು ಮನಸ್ಸನ್ನ ಒಂದು ಅಡೆತಡೆ, ಒಂದು ಗೋಡೆಯಾಗಿ ಚಿತ್ರಿಸುತ್ತೆ. ಪ್ಲೀಸ್ ಡೋಂಟ್ ಮೈಂಡ್ ಅನ್ನೋ ಶೀರ್ಷಿಕೆಯೇ ಅದನ್ನು ಹೇಳುತ್ತೆ. ಆದರೆ ನಾವೊಂದು ವಿಷಯವನ್ನ ಮರೆಯಬಾರದು. ಯಾವ ಮನಸ್ಸು ಹಿಂತಿರುಗುವ ದಾರಿಯ ಭಯವನ್ನ ಸೃಷ್ಟಿಸಿತ್ತೋ ಅದೇ ಮನಸ್ಸು ಕಗ್ಗಲೀಪುರ ದಾಟೋ ನಿರ್ಭರವನ್ನೂ ಮಾಡಿದ್ದು. ಓ ಹೌದು. ಯಾವ ಮನಸ್ಸು ಸೆಳೆತದಿಂದ ಹತಾಶೆಗೊಂಡಿತ್ತೋ ಅದೇ ಮನಸ್ಸು ನೀರನ್ನು ಕುಡಿ ಎಂಬ ಪರಿಹಾರವನ್ನು ಕೊಂಡುಕೊಂಡಿದ್ದು. ಅಂದ್ರೆ ಮನಸ್ಸು ಸಮಸ್ಯೆಯೂ ಹೌದು, ಪರಿಹಾರವೂ ಹೌದು. ಖಂಡಿತ. ಹಾಗಾದ್ರೆ ನಾವು ನಮ್ಮ ಮನಸ್ಸನ್ನ ಕೇವಲ ಒಂದು ಅಡಚಣೆ ಅಂತ ನೋಡಿದಾಗ ಅದೇ ನಮ್ಮ ಅತಿದೊಡ್ಡ ಶಕ್ತಿ ಅನ್ನೋದನ್ನ ನಾವು ಮರೆತಿದ್ದೀವಿಯಾ? ಯಾವ ಮನಸ್ಸು ತನಗಾಗಿ ಆರಾಮದ ಗೂಡನ್ನು ಸೃಷ್ಟಿಸುತ್ತದೆಯೋ ಅದೇ ಮನಸ್ಸು ಮಾತ್ರ ಆ ಗೂಡಿನ ಬಾಗಿಲನ್ನು ಒದ್ದು ಹೊರಬರುವ ಅಸಾಧಾರಣ ನಿರ್ಧಾರವನ್ನು ತೆಗೆದುಕೊಳ್ಳಬಲ್ಲದು. ಮನಸ್ಸು ಒಂದು ಪಂಜಾರವಲ್ಲ, ಅದೊಂದು ಕೀಲಿಕೈ. ನಾವು ಅದನ್ನು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ.